ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ನಾನು ಲಾಸ್ಟ್ ವಿಡಿಯೋದಲ್ಲಿ ಇಲ್ಲಿವರೆಗೆ ಸ್ಟಾಪ್ ಮಾಡಿದ್ದೆ. ನಾವು ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ವಾ, ಅದು ಇಲ್ಲಿಂದ ನಾವು ಎಲ್ಲಿಗೋ ಹೋಗ್ತಾ ಇದ್ದೀವಿ ಅಂತ ಹೇಳಿದೆ. ಎಲ್ಲಿಗೆ ಅಂತ ನಾನಿವಾಗ ಹೇಳ್ತೀನಿ ಬನ್ನಿ. ನೀರಲ್ಲಿ ಆಟ ಆಡೋದಕ್ಕೆ ಯಾರೆಲ್ಲ ಇಷ್ಟಪಡ್ತೀರೋ ಅಂಥವ್ರಿಗೆ ಈ ಜಾಗ ತುಂಬಾ ಇಷ್ಟ ಆಗುತ್ತೆ. ನಾವಿವಾಗ ಹೋಗ್ತಿರೋದು ಬಲಮುರಿ ಅಂತ. ಇಲ್ಲಿ ನಮ್ಮ ಸುತ್ತಮುತ್ತಲಿನ ಸರೌಂಡಿಂಗ್ ಅವ್ರಿಗಾದರೆ ಗೊತ್ತಿರುತ್ತೆ ಅದು ಯಾವ ಪ್ಲೇಸ್ ಅಂತ. ಇಲ್ಲಿ ದೇವಸ್ಥಾನ ಇದೆ, ಶಿವನ ದೇವಸ್ಥಾನ. ಆದರೆ ನಾವು ಹೋಗೋದಕ್ಕಾಗಲಿಲ್ಲ, ಅಂದರೆ ಹೋಗಲಿಲ್ಲ, ಟೈಮ್ ಇರಲಿಲ್ಲ ಅಂತ ಹೋಗಲಿಲ್ಲ. ನಾವು KRSಗೆ ಹೋಗ್ಬೇಕಂತಲೇ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದು. ಆದರೆ ನಾನು ಮೊದಲೇ ಹೇಳ್ದಾಗೆ, ಅಂದರೆ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಾಗೆ, ಮನಮೋಹನ್ ಸಿಂಗ್ ಅವ್ರು ತೀರೋಗಿರೋದ್ರಿಂದ ಅಲ್ಲಿ ಯಾವುದೇ ಪ್ರೋಗ್ರಾಮ್ಸ್ ಇರಲಿಲ್ಲ. ಅದರಿಂದ ನಾವು ಬೃಂದಾವನದೊಳಗಡೆ ಹೋಗಲಿಲ್ಲ. ಇಲ್ಲಿಗೂ ಸಹ ತುಂಬ ಜನ ಪ್ರವಾಸಿಗರು ಬರ್ತಿರ್ತಾರೆ. ಯಾಕಂದರೆ ನೀರಿರೋ ಪ್ಲೇಸ್ ಅಲ್ವಾ, ನೀರಲ್ಲಿ ಆಟ ಆಡಬಹುದಾದಂತಹ ಜಾಗ. ಅದರಿಂದ ಮಕ್ಕಳನ್ನು ಕರ್ಕೊಂಡು ಇಡೀ ಫ್ಯಾಮಿಲಿ ಜೊತೆಗೆ ಬಂದ್ಬಿಟ್ರಂತೂ ಇಲ್ಲಿ ಆಟ ಆಡ್ತಿದ್ರೆ ವಾಪಸ್ ಮನೆಗೆ ಹೋಗೋದಕ್ಕೆ ಮನಸ್ಸಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ತುಂಬ ಸಲ ನಾನು ಇಲ್ಲಿಗೆ ಬಂದಿದ್ದೀನಿ. ಇಲ್ಲಿ ನೋಡಿ, ಆ ಕಡೆ ಜಾಗದಲ್ಲಿ ಹೋಗಿ ಆಟ ಆಡ್ತಾ ಇದ್ದಾರೆ. ನಮ್ಮ ಅಣ್ಣನ ಮದುವೆ ಆದಾಗ ಇಡೀ ಫ್ಯಾಮಿಲಿ ಎಲ್ಲ ವ್ಯಾನಲ್ಲಿ ಬಂದಿದ್ವಿ. ತುಂಬ ಚೆನ್ನಾಗಿ ಆಟ ಆಡ್ಕೊಂಡು ಹೋಗಿದ್ವಿ. ಇಲ್ಲೊಂದು ಪುಟ್ಟ ದೇವಸ್ಥಾನ ಇದೆ, ಅದು ಶ್ರೀ ಚಾಮುಂಡೇಶ್ವರಿ ದೇವಿ ತಾಯಿ ದೇವಸ್ಥಾನ. ಆದರೆ ದೇವರಷ್ಟು ಕ್ಲಿಯರಾಗಿ ಕಾಣಿಸ್ತಿಲ್ಲ, ನಾನು ಹತ್ತಿರ ಹೋಗಿ ವಿಡಿಯೋ ಮಾಡ್ಕೊಂಡಿಲ್ಲ ಅಲ್ವಾ, ಅದಕ್ಕೆ. ಇಲ್ಲಿ ನೋಡಿ, ನದಿಯಲ್ಲಿ ಮೀನುಗಳು ಎಷ್ಟು ದೊಡ್ಡದಾಗಿದೆ, ಜೊತೆಗೆ ಎಷ್ಟೊಂದಿದೆ ಅಂತ. ಮೀನು ಯಾರಿಗೆಲ್ಲ ಇಷ್ಟ ಅಂಥವ್ರಂತೂ ಬರಬೇಕು. ಇಲ್ಲಿ ವೆರೈಟಿಯಾಗಿ ಮೀನು ಡಿಶಸ್ನ ಮಾಡಿದ್ದಾರೆ. ರೋಡಲ್ಲಿ ಹೋಗ್ತಿದ್ರೆ ಅದರದ್ದೇ ಸ್ಮೆಲ್ ಮೂಗಿಗೆ ಬರ್ತಿರುತ್ತೆ. ನಮ್ಮ ಪುನೀತ್ ರಾಜ್ಕುಮಾರ್ ಪೋಸ್ಟರ್ನೆಲ್ಲ ಸುತ್ತಮುತ್ತ ಹಾಕಿದ್ದಾರೆ. ಇಲ್ಲಿ ಬೋಟಿಂಗ್ ವ್ಯವಸ್ಥೆ ಕೂಡ ಇದೆ, ಬೋಟಿಂಗ್ ಕೂಡ ಹೋಗಬಹುದು. ನೀರಲ್ಲಿ ಯಾರಿಗೆ ಆಟ ಆಡೋದಕ್ಕೆ ಇಷ್ಟ ಇಲ್ಲ ಅಥವಾ ಆಟ ಆಡೋಕ್ಕಾಗಲ್ಲ ಅಂಥವರು ಹೋಗ್ಬೋದು. ಅಲ್ಲಿ ದೂರದಲ್ಲಿ ಸೇತುವೆ ಕಾಣಿಸ್ತಿದೆ ಅಲ್ವಾ, ಆ ಸೇತುವೆ ಮುಖಾಂತರ ಅಲ್ಲಿ ಹೊರಗಡೆ ಆಟ ಆಡ್ತಾ ಇದ್ದಾರಲ್ವ, ಮತ್ತೊಂದು ದಡದಲ್ಲಿ ಅಲ್ಲಿಗೆ ಹೋಗಬಹುದು. ಇಲ್ಲಿ ನೋಡಿ ಎಷ್ಟೊಂದು ಜನ ಆಟ ಆಡ್ತಾ ಇದ್ದಾರೆ ನೀರಿನಲ್ಲಿ. ಈ ಜಾಗಕ್ಕೆ ಹೋಗಬೇಕಂದ್ರೆ ಆ ಸೇತುವೆ ಮುಖಾಂತರ ಹೋಗಬೇಕು. ಮೊದಲು ನಾವು ನದಿ ಒಳಗಡೆ ಹೋಗ್ತಿದ್ವಿ, ಮೊದಲು ನಾವು ಬಂದಿದ್ದಾಗ ತುಂಬ ವರ್ಷಗಳ ಹಿಂದೆ. ಆದರೆ ಇವಾಗ ನೀರು ಜಾಸ್ತಿ ಇರೋದ್ರಿಂದ ನದಿಗೆಲ್ಲ ಗೇಟ್ ಹಾಕಿಬಿಟ್ಟಿದ್ದಾರೆ. ಇಲ್ಲಿ ಜಾಗ ನೋಡೋದಕ್ಕೆ ಸುಂದರವಾಗಿರೋದ್ರಿಂದ ಇಲ್ಲಿ ಬಂದವರೆಲ್ಲ ಫೋಟೋಶೂಟೆಲ್ಲ ಮಾಡಿಸ್ಕೊಂಡು ಹೋಗ್ತಾರೆ. ನಾವಿಷ್ಟು ಜನ KRSಯಿಂದ ಬೆಳಗೊಳದವರೆಗೂ ಬಸ್ನಲ್ಲಿ ಬಂದ್ವಿ. ಬೆಳಗೊಳದಿಂದ ಇಲ್ಲಿವರೆಗೂ ಮಾಮೂಲಿ ಗೂಡ್ಸ್ ಆಟೋನಲ್ಲಿ ಬಂದ್ವಿ. ಅಂದರೆ ಇಲ್ಲಿ ಕುಸುಮ ಅಂತ ಇವ್ರು ಹೋಗ್ತಿದ್ದಾರಲ್ವ, ಸುಮಿ ವಾರ್ಗಿತಿ ಅಂತ ನಾನು ಹೇಳಿದೆ ಅಲ್ವಾ, ಅವರ ಭಾವ ಏನೋ ಇದೇ ಊರಿನವರಂತೆ. ಸೊ ಅವರು ಆಟೋ ಮಾಡಿಕೊಟ್ರು, ಆ ಆಟೋದಲ್ಲಿ ಬಂದ್ವಿ. ನೀವೆಲ್ಲ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಂತ ಹೇಳಿದ್ರೆ ಇದೊಂದು ಒಳ್ಳೆ ಜಾಗ. ನಾವೇನೋ ಬೇಗ ಬಂದ್ಬಿಟ್ವಿ, ಆದರೆ ಈ ಸ್ಕೂಟರ್ನಲ್ಲಿ ಬರೋರೇ ಬೇಗ ಬರಬೇಕಲ್ವಾ. ಈ ಸುಮಿ ಮತ್ತು ದಿನೇಶ್ ಅಣ್ಣ ಅದೇನು ಮಾಡ್ತಿದ್ರೋ ಗೊತ್ತಿಲ್ಲ, ನಾವು ಹೋಗಿ ಎಷ್ಟೋ ಹೊತ್ತಾದರೂ ಅವ್ರು ಬರಲೇ ಇಲ್ಲ. ಅವ್ರಿಗೋಸ್ಕರ ಕಾದು ಸಾಕಾಯಿತು. ನಾವು ಆಟ ಆಡೋಣ ಅಂದ್ಕೊಂಡು ಬಂದ್ವಿ. ದೀಪಗಂತೂ ನೀರಂದರೆ ತುಂಬಾ ಇಷ್ಟ, ಸುಮಿಗೂ ತುಂಬಾ ಇಷ್ಟ, ನನ್ನ ಫ್ರೆಂಡ್ ಅನಿತಂಗೂ ಇಷ್ಟ. ಈ ಥರ ನೀರು ಪ್ಲೇಸಲ್ಲಿ ಬಿಟ್ಬಿಟ್ರೆ ಅವ್ರು ಎಷ್ಟು ಕರೆದ್ರೂ ವಾಪಸ್ ಬರೋದೇ ಇಲ್ಲ. ಆದರೆ ನನಗೇನೋ ಬೇಜಾರಿತ್ತು. ನಾನು ಮೊದಲೇ ಹೇಳಿದೆ ಅಲ್ವ, ನಮ್ಮ ಮಾವಂಗೆ ಹುಷಾರಿಲ್ಲ ಅಂತ. ಮಾವಂಗೆ ಹುಷಾರಿಲ್ಲ ಅಂದರೂ ಹೋಗಿದ್ದೀರಾ ಅಂತ ಅಂದ್ಕೋಬೇಡಿ. ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಅಂತ ಬಂದಿದ್ದು, ಬಲಮುರಿ ಪ್ಲ್ಯಾನಿಂಗ್ ಇರಲಿಲ್ಲ. ಮಾವ ಸ್ವಲ್ಪ ಹುಷಾರಾಗಿದ್ದರು ಇವಾಗ, ಅದರಿಂದ ಅವರೆಲ್ಲ ಹೋಗೋಣ ಅಂತ ಹೇಳಿದಾಗ ನನಗೂ ಇಷ್ಟ ಆಯಿತು. ಬೇಗ ಹೋಗಿ ಅದೊಂದು ದೇವಸ್ಥಾನ ಮುಗಿಸ್ಕೊಂಡು ಬರೋಣ ಅಂತ ಹೋಗಿದ್ದು. ಆದರೆ ಮಧ್ಯದಲ್ಲಿ ಬಲಮುರಿ ಪ್ಲ್ಯಾನ್ ಆಗಿದ್ದು, ಅದರಿಂದ ನಾನು ಕೂಡ ಬಂದೆ. ಆದರೆ ನನಗೆ ನೀರಲ್ಲಿ ಆಟ ಆಡೋದಕ್ಕೆ ಮನಸ್ಸಾಗಲಿಲ್ಲ. ನೀರಂದರೆ ಮೊದಲೆಲ್ಲ ತುಂಬ ಇಷ್ಟ ಆಗ್ತಿತ್ತು, ಆದರೆ ಸ್ವಲ್ಪ ಹೆಲ್ತ್ ಇಶ್ಯೂ ಆದಮೇಲೆ ನನಗೆ ನೀರಲ್ಲಿ ಆಟ ಆಡೋದಕ್ಕೆ ಅಷ್ಟು ಇಷ್ಟ ಆಗಲ್ಲ ಅನ್ನೋದಕ್ಕಿಂತ ಅಷ್ಟು ಕಂಫರ್ಟಬಲ್ ಅನಿಸಲ್ಲ. ಅದರಿಂದ ನಾನು ನೀರಿಗೆ ಇಳಿಲಿಲ್ಲ. ಅವರೆಲ್ಲ ಫೋರ್ಸ್ ಮಾಡಿದ್ರು ಬನ್ನಿ ಆಟ ಆಡೋಣ ಅಂತ, ಬಟ್ ನನಗಿಷ್ಟ ಆಗಲಿಲ್ಲ ಅಂತ ಹೋಗಲಿಲ್ಲ. ಇಲ್ಲಿ ನೋಡಿ ಜರಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ನನಗೆ ಇದು ತುಂಬಾ ಇಷ್ಟ ಆಯಿತು, ಅದಕ್ಕೆ ತುಂಬ ಹತ್ತಿರ ಹೋಗಿ ನಾನು ವಿಡಿಯೋ ಮಾಡಿಕೊಂಡೆ. ನೀವು ಈ ಕಡೆ ಬಂದಾಗ ನಿಮ್ಗೆ ಯಾವ್ಯಾವ ಜಾಗ ಚೆನ್ನಾಗಿದೆ ಅಂತ ನಿಮಗೆ ಗೊತ್ತಾಗಲಿ ಅಂತ ನಾನು ಇದನ್ನು ಕೂಡ ವಿಡಿಯೋ ಮಾಡಿಕೊಂಡೆ. ನೀವೆಲ್ಲ ಫ್ರೆಂಡ್ಸ್ ಜೊತೆನಾದರೂ ಬರಬಹುದು ಅಥವಾ ಫ್ಯಾಮಿಲಿ ಜೊತೆನಾದರೂ ಬರಬಹುದು. ಒಟ್ಟಲ್ಲಿ ಜಾಗ ಚೆನ್ನಾಗಿದೆ, ಬಂದು ಹೋಗಿ ಈ ಕಡೆ ಬಂದಾಗ ಮಿಸ್ ಮಾಡಬೇಡಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇಲ್ಲಿ ನೋಡಿ, ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಎಷ್ಟು ಮುದ್ದಾಗಿ ಕಾಣಿಸ್ತಾರಂತ. ಅವ್ರ ನಗುವಿಂದನೇ ಅವ್ರು ತುಂಬ ಮುದ್ದಾಗಿ ಕಾಣಿಸೋದು. ನನ್ನ ನಗು ಯಾವಾಗಲೂ ನಾನು ನಗ್ತಿರ್ತೀನಿ ಅಂದರೆ ಅವ್ರ ನಗುನೇ ನನಗೆ ಇನ್ಸ್ಪಿರೇಷನ್ನು.
ಟೈಮ್ ಆಗುತ್ತೆ ಅಂತ ಹೇಳಿ ನಾನು ಅವ್ರನ್ನ ಕರ್ಕೊಂಡು ವಾಪಸ್ ಬಂದೆ. ಆದರೆ ಈ ಸುಮಿ ಬಂದವರು, ನೀವು ಮಾತ್ರ ನೀರಲ್ಲಿ ಆಟ ಆಡಿದ್ದೀರಾ, ನಾನು ಆಟ ಆಡೋದು ಬೇಡವಾ, ಬನ್ನಿ ನನ್ನ ಜೊತೆ ನೀವು ಕೂಡ ಅಂತ ಕರ್ಕೊಂಡು ಬಂದರು. ಸುಮಿ ನನ್ನನ್ನು ಕೂಡ ಫೋರ್ಸ್ ಮಾಡಿದ್ರು. ಆದರೆ ನನಗೆ ಇಷ್ಟ ಆಗಲ್ಲ ಅಂದ್ಬಿಟ್ಟು, ಇಲ್ಲ ನೀವು ಹೋಗಿ ಬನ್ನಿ ನಾನು ಬರಲ್ಲ ಅಂತ ಹೇಳಿದೆ. ಅವರು ಕೂಡ ಒಂದು ಅರ್ಧ ಗಂಟೆ ಆಟ ಆಡಿದ್ರು, ಹಾಗೂ ಲೇಟ್ ಆಗೇ ಹೋಯಿತು. ಕೊನೆಗೆ ನಾನೇ ಸನ್ನೆ ಮಾಡಿ ಕರೆದೆ, ಬನ್ನಿ ಬನ್ನಿ ಅಂತ. ಆಮೇಲೆ ನನ್ನನ್ನು ನೋಡಿ ಅವಳಿಗೆ ಟೈಮ್ ಆಯಿತು ಅಂತ ಅಂದ್ಕೊಂಡು ಅವರು ವಾಪಸ್ ಬಂದರು. ಇಲ್ಲಿಂದ ನಾವು ಕುಸುಮ ಅವ್ರ ಭಾವ ಅಂತ ಹೇಳಿದ್ವಿ ಅಲ್ವಾ, ಅವ್ರ ಪಾಪ ಇಲ್ಲಿಗೆ ಹುಡ್ಕೊಂಡು ಬಂದುಬಿಟ್ಟಿದ್ರು, ಬನ್ನಿ ನಮ್ಮ ಮನೆಗೆ ಅಂತ. ನಾವೆಷ್ಟು ಬೇಡ ಟೈಮ್ ಆಗುತ್ತೆ ಅಂತ ಹೇಳಿದ್ರು ಕೇಳಲಿಲ್ಲ. ಇಲ್ಲ ಬರಲೇಬೇಕು, ಇಷ್ಟು ದೂರ ಬಂದು ಮನೆಗೆ ಬರಲ್ವಾ, ಬರಲೇಬೇಕು ಬನ್ನಿ ಅಂತ ಅವರು ಹೊರಡಲೇ ಇಲ್ಲ, ನಮಗೋಸ್ಕರ ಕಾಯ್ಕೊಂಡು ನಿಂತ್ಕೊಂಡು. ಇಲ್ಲೂ ಕೂಡ ಎಲ್ಲ ರೀತಿಯ ತಿಂಡಿ ತಿನಿಸುಗಳು ಸಿಗುತ್ತೆ. ಜೊತೆಗೆ ಇಲ್ಲಿ ನೀವೇನಾದರೂ ಮರೆತು ಬಟ್ಟೆ ತಂದಿಲ್ಲ ಅಂತ ಹೇಳಿದ್ರೆ, ಎಲ್ಲೋ ಹೋಗ್ಬೇಕಂತ ಅಂದ್ಕೊಂಡು ಇಲ್ಲಿಗೆ ಬಂದುಬಿಟ್ಟಿದ್ರೆ ಇಲ್ಲಿಗೆ ನಿಮಗೆ ಬಟ್ಟೆ ಕೂಡ ಸಿಗುತ್ತೆ. ನಾನು ಲೈಫಲ್ಲಿ ರೆಸಾರ್ಟ್ ನಾನು ನೋಡೇ ಇಲ್ಲ, ಅಂದರೆ ರೆಸಾರ್ಟ್ ಒಳಗಡೆ ಹೋಗಿ ನೋಡೇ ಇಲ್ಲ. ಕುಸುಮ ಅವ್ರ ಭಾವ ಇದ್ರಲ್ವ, ಅವ್ರದ್ದು ರೆಸಾರ್ಟ್ ಇದು. ಸೊ ಬನ್ನಿ ತೋರಿಸ್ತೀನಿ ಅಂತ ಹೇಳಿದ್ರು. ನೋಡೋಣ ಹೇಗಿರುತ್ತೆ ರೆಸಾರ್ಟ್ ಅಂದ್ಕೊಂಡು ನಾವು ಹೋದ್ವಿ. ಅಲ್ಲೆಲ್ಲ ಡಿ ಜೆ ನೈಟು ರೂಮೆಲ್ಲ ಇತ್ತು. ಅಲ್ಲಿಗೆ ಹೋಗ್ತೀರಾ ಅಂತ ಹೇಳಿದ್ರೆ ನಮ್ಗೆ ಅದೆಲ್ಲ ಇಂಟ್ರೆಸ್ಟ್ ಇಲ್ಲ, ಸೊ ಅಲ್ಲೆಲ್ಲ ಬೇಡ, ಸುಮ್ಮನೆ ನೋಡ್ಕೊಂಡು ಹೋಗ್ತೀವಿ ಅಂತ ಬಂದ್ವಿ. ಇದು ನಾವು ಮತ್ತೊಂದು ಗೇಟಿಂದ ಹೋಗ್ತಿರೋದು, ಮೇನ್ ಗೇಟು ಪಕ್ಕ ಇದೆ. ರೆಸಾರ್ಟ್ ತುಂಬಾ ಚೆನ್ನಾಗಿತ್ತು. ನಾನು ಲೈಫಲ್ಲಿ ಫಸ್ಟ್ ಟೈಮ್ ಹೋಗ್ತಿರೋದು ರೆಸಾರ್ಟ್ ಒಳಗಡೆ. ಇಲ್ಲಿ ನೋಡಿ, ಇಲ್ಲೊಂದು ಸೇತುವೆ ಥರ ಮಾಡಿದ್ದಾರೆ ಒಳಗಡೆ ಹೋಗೋದಕ್ಕೆ. ಇಲ್ಲಿ ಮೀನು ಸಾಕಿದ್ದಾರೆ. ಮೀನು ಸಾಕ್ತಾ ಇರೋದು ಇಲ್ಲಿ. ಒಂದು ಕೆಜಿ ಬರ್ತದಾ? ಸಾಕಿರೋದ ಇಲ್ಲಿ? ಹಾಂ. ಇಲ್ಲಿ ನೋಡಿ, ಇವರು ಮೀನುಗಳನ್ನ ಸಾಕಿದ್ದಾರೆ ಇಲ್ಲಿ. ಅವ್ರಿಗೆ ಯಾವಾಗ ಬೇಕಾವಾಗ ಹಿಡ್ಕೊಂಡು ಹೋಗ್ತಾರಂತೆ, ಮತ್ತು ಮಾರಾಟ ಕೂಡ ಮಾರಬಹುದು. ಒಟ್ಟಿನಲ್ಲಿ ಇಲ್ಲಿಗೆ ಬಂದಿದ್ದು ಒಂಥರ ಹೊಸ ಅನುಭವ ನನಗೆ. ಟೈಮ್ ಅಂತೂ ಆಗೋಗಿತ್ತು, ಇವರಿಂದ ಬಿಡಿಸ್ಕೊಂಡು ಹೋಗೋದಕ್ಕೂ ಆಗ್ತಿಲ್ಲ, ಇಲ್ಲಿರೋದಕ್ಕೂ ಆಗ್ತಿಲ್ಲ ಅನ್ನೋ ಥರ ಮನಸ್ಸಲ್ಲಿ ಫೀಲ್ ಆಗ್ತಿತ್ತು. ಇವತ್ತು ಭಾನುವಾರ ಆಗಿದ್ರು ಇವತ್ತು ಟ್ಯೂಷನ್ ಮಾಡಬೇಕಂತ ಅಂದ್ಕೊಂಡಿದ್ದೆ, ಯಾಕಂದರೆ ಮಕ್ಕಳಿಗೆ ಸೋಮವಾರದಿಂದ ಟೆಸ್ಟ್ ಇತ್ತು. ಆದರೆ ಮಕ್ಕಳು ಟ್ಯೂಷನ್ನು ಮಾಡೋದಕ್ಕಾಗಲಿಲ್ಲ, ಹೋಗಿದ್ದು ಲೇಟೇ ಆಗೋಯಿತು. ರೆಸಾರ್ಟ್ಗಳಲ್ಲಿ ಸ್ವಿಮ್ಮಿಂಗ್ ಪೂಲ್ ಇರುತ್ತೆ ಅಂತ ಕೇಳಿದ್ದೆ, ಆದರೆ ನೋಡಿರಲಿಲ್ಲ. ಇದನ್ನು ನೋಡಿ ನನಗೆ ನಿಜವಾಗ್ಲೂ ಖುಷಿ ಆಯಿತು. ನೋಡಿದ್ವಲ್ಲ, ರೆಸಾರ್ಟ್ ಒಳಗಡೆ ಬಂದಿದ್ದೆಲ್ಲ ನೋಡಿದ್ವಲ್ಲ ಅನ್ನೋದೊಂದು ಖುಷಿ ಆಯಿತು. ಹೀಗಿನ ಜೀವನ ಇರೋದೇ ಹಾಗೆ, ಯಾವಾಗ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೇ ಇಲ್ಲ ಬಲಮುರಿಗೆ ಬರಬೇಕಂತ, ಆದರೆ ಪ್ಲ್ಯಾನ್ ಇದ್ದಕ್ಕಿದ್ದಂಗೆ ಪ್ಲ್ಯಾನ್ ಆಯಿತು. ಇಲ್ಲಿಗೆ ಬಂದ್ವಿ. ಇವತ್ತು ರೆಸಾರ್ಟ್ ನೋಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ, ರೆಸಾರ್ಟ್ ನೋಡಿದ್ವಿ. ಒಟ್ಟಿನಲ್ಲಿ ಈ ದಿನ ಕೂಡ ತುಂಬ ಸುಂದರವಾಗಿತ್ತು. ಆದರೆ ಮನಸ್ಸಲ್ಲಿ ಏನೋ ಒಂಥರ ಕುರುಗು, ನನಗೊಂಥರ ಫೀಲ್ ಆಗ್ತಿತ್ತು, ಏನೋ ಅಂತ ಗೊತ್ತಿಲ್ಲ. ನೀರೊಳಗಂತೂ ನಾನು ಇಲ್ಲೂ ಕೂಡ ಇಳಿಲಿಲ್ಲ, ಆದರೆ ಒಂದು ವಿಡಿಯೋ ಮಾಡಿಕೊಂಡೆ ಹಾಗೆ ಸ್ವಿಮ್ಮಿಂಗ್ ಪೂಲ್ ಹತ್ರ. ಜಾಗ ಬಾಡಿಗೆ ಕೊಟ್ಟಿರೋದು ತಿಂಗಳು 50,000, ಅವರೇ ಕಟ್ಕೊಂಡಿರೋದು, ಬೇರೆಯವರು. ಇಲ್ಲಿ ಒಳಗಡೆ ತುಂಬ ಹೂವಿನ ಗಿಡಗಳನ್ನ ಹಾಕಿದ್ದಾರೆ. ಎಲ್ಲ ಗಿಡಗಳಲ್ಲೂ ಹೂ ತುಂಬ ಚೆನ್ನಾಗಿ ಬಂದಿತ್ತು, ಅದರಲ್ಲೂ ಗುಲಾಬಿ ಹೂ ತುಂಬಾ ಚೆನ್ನಾಗಿತ್ತು. ಎಲ್ರಿಗೂ ಆಸೆ ಇರುತ್ತೆ ಎಲ್ಲಾದರೂ ಹೊರಗಡೆ ಹೋಗಬೇಕು, ನೋಡಿಲ್ಲದೆ ಇರುವಂಥ ಪ್ಲೇಸ್ಗಳನ್ನ ನೋಡಬೇಕಂತ. ನಮಗೆ ತುಂಬ ದೂರಕ್ಕೆ ಹೋಗುವಷ್ಟು ಶಕ್ತಿ ಇಲ್ಲದಿದ್ರೂ ಅಟ್ಲೀಸ್ಟ್ ಹತ್ತಿರ ಇರುವಂಥ ಜಾಗಗಳಿಗೆ ಹೋಗಬೇಕು, ಜೊತೆಗೆ ನಮ್ಮವ್ರ ಜೊತೆ ಸಮಯ ಕಳಿಬೇಕು. ನಾನಂತೂ ಸಮಯ ಸಿಕ್ಕಾಗ ಅಥವಾ ಯಾರಾದರೂ ಪ್ರೀತಿಯಿಂದ ಇಲ್ಲಿಗೆ ಹೋಗೋಣ ಅಂತ ಕರೆದಾಗ ಹೋಗ್ತಿರ್ತೀನಿ. ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಅಂದ್ಕೊಂಡು 2024 ಅಂದ್ಕೊಂಡಿದ್ದು, ಆದರೆ ಹೋಗೋದಕ್ಕಾಗಲೇ ಇಲ್ಲ. ನೋಡೋಣ 2025 ಹೋಗ್ತೀವಾ ಹೇಗೆ ಅಂತ. ಅಂದರೆ ನಾನು ಒಂದು ಸಲ ಹೋಗಿದ್ದು ಬಂದಿದ್ದೀನಿ, 3 ಸಲ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ, ಆದರೆ ಹೋಗೋದಕ್ಕಾಗಿಲ್ಲ. ಹೋಗಬೇಕು. ಚೆನ್ನಾಗಿ ಕಾಣುತ್ತೆ ಬಿಡಿ, ಅಲ್ಲೇ ಇರಲಿ. ಚೆನ್ನಾಗಿ ಹರಡ್ಬಿಟ್ಟೈತೆ ನೋಡಲ್ಲಿ ಉದುರುತ್ತು.
ವೈಟ್ ಕಲರ್ ರೋಸ್ ಎಷ್ಟು ಚೆನ್ನಾಗಿದೆ ನೋಡಿ. ಪಾಪ ನಾವು ಬೇಡ ಅಂತ ಹೇಳಿದ್ವಿ, ಆದರೂ ಅವ್ರು ಕಿತ್ಕೊಟ್ರು. ಇಲ್ಲೇನೋ ಲೈಟಿಂಗ್ಸ್ ಎಲ್ಲ ಹಾಕೋದಕ್ಕೆ ಅಂತ ಹಾಕಿದಾರಂತೆ, ಇನ್ನು ರೆಡಿ ಮಾಡಿಲ್ಲ. ಅದು ಎಳ್ನೀರು ಕುಡಿತೀರಾ ಅಂತ ಕೇಳಿದ್ರು, ಕಿತ್ಕೊಡ್ತೀನಂತ ನಾವೇ ಬೇಡ ಅಂತ ಹೇಳಿದ್ವಿ. ಈಗ ತಾನೇ ನೀರಲ್ಲೆಲ್ಲ ಆಟ ಆಡ್ಕೊಂಡು ಬಂದು ಎಳ್ನೀರೆಲ್ಲ ಕುಡಿಯೋದಕ್ಕೆ ಮನಸ್ಸಾಗಲಿಲ್ಲ, ಅದಕ್ಕೆ ಬೇಡ ಅಂತ ಹೇಳಿದ್ವಿ. ನಾನು ನಿಮ್ಗೆ ಮೊದಲೇ ಹೇಳಿದಾಗೆ ನಾವು ಮತ್ತೊಂದು ಗೇಟಿಂದ ಹೋಗಿದ್ದು. ಇದು ಮೇನ್ ಗೇಟ್ ಇಲ್ಲಿದೆ. ಕೊನೆಗೆ ಅವರು ನಮ್ಮನ್ನ ಬಿಡಲೇ ಇಲ್ಲ. ಅವ್ರ ಮನೆಗೆ ಹೋಗೋವರೆಗೂ ಅವ್ರ ಮನೆಗೆ ಕೂಡ ಹೋಗಿದ್ವಿ. ನಾವೆಲ್ಲ ಈ ಕಡೆ ನಿಂತಿದ್ರೆ ದೀಪು ಬಿಸಿಲಿನಲ್ಲಿ ಬಟ್ಟೆನ ಆರಿಸ್ಕೊತಾ ಇದ್ದಾಳೆ. ಇಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮದು ಹಾಸ್ಟೆಲ್ ಇದೆ. ಮಕ್ಕಳೆಲ್ಲ ತುಂಬ ಜನ ಇಲ್ಲೇ, ನಮ್ಮೂರ ಹುಡುಗರು ಕೂಡ ಒಂದಿಬ್ಬರು ಇಲ್ಲೇ ಓದ್ತಾ ಇದ್ದಾರೆ. ಇಲ್ಲಿ ಅಡ್ವೆಂಚರ್ ಗೇಮ್ ಅಂತ ಕೂಡ ಇದೆ. ಮಧ್ಯ ಸ್ಕೂಟರ್ ಕಾರೆಲ್ಲ ಹೋಗೋದು, ಟಯರ್ಸ್ ಎಲ್ಲ ಹಾಕಿರ್ತಾರೆ. ಹೋಗುವಾಗ ನಾನು ವಿಡಿಯೋ ಮಾಡ್ಕೊಳ್ಳೋಣ ಎಂಟ್ರೆನ್ಸ್ದು ಅಂತ ಅಂದ್ಕೊಂಡೆ, ಆದರೆ ಆಗಲಿಲ್ಲ. ಅದಕ್ಕೆ ಬರೋವಾಗ ಮಾಡಿಕೊಂಡೆ. ನೋಡಿ, ಬಲಮುರಿ ಕ್ಷೇತ್ರಕ್ಕೆ ಸುಸ್ವಾಗತ ಅಂತ ಇದೆ. ನಾವು ಮನೆಯಲ್ಲಿ ದೇವ್ರಿಗೆ ದೀಪ ಹಚ್ಚೋದೇ ಕಷ್ಟ ಅಂತಲ್ಲ, ಹಚ್ತೀವಿ ಅಷ್ಟೇ ಹಚ್ಚೋದು. ಆ ದೇವ್ರ ಮನೆಯಲ್ಲಿ ತುಳಸಿ ಮುಂದೆ 2 ದೀಪ ಇಟ್ಟಿದ್ದಾರೆ, ಮತ್ತು ಮೇನ್ ಬಾಗಿಲಿಗೆ ಹೊಸ್ತಿಲ್ ಮುಂದೆ 2 ದೀಪ ಇಟ್ಟಿದ್ದಾರೆ. ಅದು ಹಿತ್ತಾಳೆ ದೀಪಗಳನ್ನ ಇಟ್ಟಿದ್ದಾರೆ. ಡೈಲಿ ಇಡ್ತಾರಾ ಅಥವಾ ಇವತ್ತು ಮಾತ್ರ ಇಟ್ಟಿದ್ದಾರೋ ಏನೋ ಗೊತ್ತಿಲ್ಲ. ನಾವು ಅವ್ರ ಮನೆಗೆ ಹೋದ್ವಿ. ಇದು ಯಾವುದಪ್ಪ KGF ಫಿಲ್ಮ್ ಬರ್ತಿದೆ, TV ಸ್ಟ್ಯಾಂಡ್ ತೋರಿಸೋಣ ಅಂತ ನಿಮಗೆ ವಿಡಿಯೋ ಮಾಡಿಕೊಂಡೆ. ಅವ್ರ ಮನೇಲಿ ಜಾಸ್ತಿ ಏನೂ ವಿಡಿಯೋ ಮಾಡ್ಕೊಳ್ಳಲಿಲ್ಲ. ಆ ಕಡೆಯಿಂದ ಬರುವಾಗ ನಾನು ಮತ್ತು ದೀಪು ಪಾನಿಪುರಿ ತಿಂದ್ವಿ. ಸುಮಿ ಮತ್ತು ದಿನೇಶಣ್ಣ ಅವರು ಮೈಸೂರಿಗೆ ಸೀರೆ ತರೋದಕ್ಕೆ ಹೋಗಬೇಕಿತ್ತು. ಅವ್ರು ಸೀರೆ ತರೋದಕ್ಕೆ ಹೋದರು. ಕುಸುಮ ಮತ್ತು ಅಮ್ಮ ಅವ್ರು ಮೈಸೂರಿನವರು, ಸೊ ಅವ್ರು ಮೈಸೂರಿಗೆ ಹಾಗೆ ಹೋದರು. ನಾವು ಬರೋ ಅಷ್ಟರಲ್ಲಿ ಪೂರ್ತಿ ಕತ್ಲೆ ಆಗೋಯಿತು. ಇದು ಶ್ರೀರಂಗಪಟ್ಟಣದ ಬಸ್ ಸ್ಟ್ಯಾಂಡು. ನಮಗೆ ಪಂಪ್ ಹೌಸ್ ಹತ್ರನೇ 1/2 an hourಗಿಂತ ಹೆಚ್ಚಾಗಿ ವೆಯ್ಟ್ ಮಾಡಿದ್ವಿ, ಯಾಕಂದರೆ ಬಸ್ ಸಿಗಲೇ ಇಲ್ಲ. ನಾವು ಬೆಳಗ್ಗೆ ಯಾವ ಬಸ್ಸಿಗೆ ಹೋಗಿದ್ವೋ ಅದೇ ಬಸ್ಸಿಗೆ ನಮ್ಮ ಊರಿಗೆ ವಾಪಸ್ ಬಂದ್ವಿ. ನಮ್ಮ ಮುಖ ಎಲ್ಲ ಪೂರ್ತಿ ಹಾಳಾಗಿದೆ ಅಂತ ದೀಪು ನಗ್ತಾ ಇದ್ದಾಳೆ. ಇಲ್ಲಿಗೆ ಇವತ್ತಿನ ವ್ಲಾಗ್ ಮುಕ್ತಾಯವಾಗ್ತಿದೆ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಧನ್ಯವಾದಗಳು.